ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತು ನಾವು RKVY ರಫ್ತಾರ್ ಕುರಿತಾಗಿ ಮಾತನಾಡೋಣ. ರಫ್ತಾರ್ ಅಂತ ಹೇಳಿದರೆ ತುಂಬ ವೇಗವಾಗಿ ಹೋಗೋದು ಅಂತ ಅರ್ಥ. RKVY ಅಂತಂದರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ರಫ್ತಾರ್ ಅಂತ ಹೇಳಿದರೆ ರೆಮ್ಯುನರೇಟಿವ್ ಅಪ್ರೋಚಸ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ ರಿಜುವಿನೇಷನ್. ಅಂದರೆ ಕೃಷಿ ಮತ್ತು ಕೃಷಿಯೇತರ ಇತರ ವಲಯಗಳಂಥ ಪಶುಸಂಗೋಪನೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅದೇ ರೀತಿ ಮೀನುಗಾರಿಕೆ ಇರ್ಬೋದು. ಆ ಎಲ್ಲ ಏನು ಮಾಡ್ತಾ ಇದ್ದಾರೆ, ಆ ಎಲ್ಲ ಅಂಗಗಳಲ್ಲಿ ಯಾವ ರೈತರು ಭಾಗಿಯಾಗಿದ್ದಾರೆ ಅವರ ಒಂದು ಆ, ಸಂಪೂರ್ಣ ಏಳಿಗೆಯೇ ಈ RKVY ರಫ್ತಾರ್ ಅಂಥೇಳಿ. RKVYಯನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನು 2007ರಲ್ಲಿ ಇಂಪ್ಲಿಮೆಂಟ್ ಮಾಡಲಾಯಿತು. ಅದೇ ರೀತಿ RKVY ರಫ್ತಾರನ್ನು ರೀಲಾಂಚ್ ಅಂತ ಹೇಳ್ತೇವೆ. ರಫ್ತಾರನ್ನು ಆ್ಯಡ್ ಮಾಡಿಬಿಟ್ಟು, ಅಂದರೆ ಎಲ್ಲ ಅಲೈಡ್ ಸೆಕ್ಟ್ರು, ಎಲ್ಲ ಇತರ ಅದರ ಜೊತೆಗೆ ಬರ್ತಕ್ಕಂತಹ ಸಹೋದರ ಒಂದು ಅಲೈಡ್ ಸೆಕ್ಟರ್ ಅಂತ ಹೇಳ್ತೀವಿ, ಬೇರೆ ಬೇರೆ ಅಂಗಗಳನ್ನು ಕೂಡ ಆ್ಯಡ್ ಮಾಡಿ ರೀಲಾಂಚ್ ಮಾಡಿತ್ತು 2017ರಲ್ಲಿ. ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇರೋದು, ಸ್ಪಾನ್ಸರ್ ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಸೆಂಟ್ರಲ್ಲಿ ನಮ್ಮ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದಿಂದ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಅದಕ್ಕೆ ಸಹಾಯ ಹಸ್ತವಾಗಿ ಹೈದರಾಬಾದ್ನ ಮ್ಯಾನೇಜ್ ಕೂಡ ಒಂದು ಸ್ಕಿಲ್ ಡೆವಲಪ್ಮೆಂಟಿಗೆ, ಟ್ರೈನಿಂಗಿಗೆ ತನ್ನ ಕೈಯನ್ನು ಜೋಡಿಸಿದೆ ಅಂತ ಹೇಳ್ಬೋದು. ಇದರ ಮುಖ್ಯ ಉದ್ದೇಶ ಬಂದು ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್. ಹೊಲಿಸ್ಟಿಕ್ ಅಂತಂದರೆ ಸಂಪೂರ್ಣ ಒಂದು ಅಭಿವೃದ್ಧಿ. ಯಾವ ವಲಯಗಳಲ್ಲಿ? ಅರಣ್ಯ ಮತ್ತು ಅರಣ್ಯ ಸಂಬಂಧಿತ ಇತರೆ ಇಲಾಖಾ ಅಥವಾ ಇತರೆ ಸಂಘಗಳಲ್ಲಿ. ಈಗ ಇದು ನಮ್ಮ ಘನ ಸರ್ಕಾರದ ಮಂತ್ರಿಗಳು, ಪ್ರೈಮ್ ಮಿನಿಸ್ಟ್ರು ವಿಸಿಟ್ ಮಾಡಿರತಕ್ಕಂಥ ಮೆಕ್ಕೆಜೋಳದ ಒಂದು ಫೀಲ್ಡು ಮತ್ತು ಇತರೆ ಫೀಲ್ಡ್ಗಳಿಗೆ. ಇದರ ಮುಖ್ಯ ಉದ್ದೇಶ ನಾನು ಅವಾಗ ಹೇಳಿದೆ, ಸಂಪೂರ್ಣ ಅಭಿವೃದ್ಧಿ. ಯಾವುದು? ಕೃಷಿ ಮತ್ತು ಕೃಷಿಯೇತರ ಅಂಗಗಳಲ್ಲಿ. ಹಾಗಾದರೆ ಏನು ಮಾಡೋದು ಅಂತ ಹೇಳಿದರೆ, ಗ್ರೋತ್ ರೇಟನ್ನು ಜಾಸ್ತಿ ಮಾಡೋದು. ಈಗ ನಾವೇನು ಬೆಳೀತಾ ಇದ್ದೀವಿ ಇದೇ ಹಂತದಲ್ಲಿ ಬೆಳೆಯೋ ಹಾಗಿಲ್ಲ. ಇಲ್ಲಿ ನೋಡಿ, ಜೀರೋದಿಂದ ಯಾವ ಹಂತಕ್ಕೆ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಅಟೈನ್ ಮಾಡೋದು. ಅಂದರೆ ಎಷ್ಟು ಸಾಧ್ಯವೋ ಆ ಒಂದು ವಲಯದಲ್ಲಿ ಎಷ್ಟು ಅಭಿವೃದ್ಧಿ ಸಾಧ್ಯವೋ, ನಾವು ಇಮ್ಯಾಜಿನ್ ಎಲ್ಲಿವರೆಗೂ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಅಚೀವ್ ಮಾಡೋದು ಅಂಥೇಳಿ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ರಾಜ್ಯದಿಂದ ಅವರವರು ಏನು ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ತಾರೆ. ನಾವು ಇಂಥವೆಲ್ಲ ಕೆಲಸಗಳನ್ನ ತೆಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಸ್ಟೇಟ್ಸ್ ಏನು ಮುಂದೆ ಬಂದರೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮತ್ತು ಈಲ್ಡ್ ಗ್ಯಾಪ್ಸ್ ಅಂತ ಹೇಳ್ತೀವಿ. ಈಲ್ಡ್ ಗ್ಯಾಪ್ಸ್ ಅಂತ ಹೇಳಿದರೆ, ಈಗ ಯಾವುದೋ ಒಂದು ಬೆಳೆಯನ್ನು ತೆಕ್ಕೊಳ್ಳೋಣ, ಭತ್ತ ಇರ್ಬೋದು, ಮೆಕ್ಕೆಜೋಳ, ಯಾವುದೋ ಒಂದು ಬೆಳೆಯನ್ನು ತೆಕ್ಕೊಂಡ್ರೆ ಆ ಬೆಳೆಯ ನಿಜವಾಗಿ ಬೆಳೀತಾ ಇರೋದು ಎಷ್ಟು ಬೆಳೆಯಲು ತಾಂತ್ರಿಕವಾಗಿ ಎಷ್ಟು ಬೆಳೆಯಲು ಸಾಧ್ಯವಿದೆ, ಆ ಗ್ಯಾಪನ್ನು ಫಿಲ್ ಮಾಡೋದೇ ಈ ಯೋಜನೆ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಅದು ಯಾವುದೂ ಇರ್ಬೋದು, ಫಿಶರಿ ಇರ್ಬೋದು, ಸೆರಿಕಲ್ಚರ್ ಇರ್ಬೋದು, ಯಾವುದೂ ಇರ್ಬೋದು. ನಿಜವಾಗಿ ಬೆಳೀತಾ ಇರೋದೆಷ್ಟು, ಆಮೇಲೆ ತಾಂತ್ರಿಕವಾಗಿ ಬೆಳೆಯಲು ಎಷ್ಟು ಸಾಧ್ಯತೆಗಳಿದೆ, ಆ ಗ್ಯಾಪನ್ನು ಫಿಲ್ ಮಾಡೋದೇ ಈ ಯೋಜನೆಯ ಮುಖ್ಯ ಉದ್ದೇಶ. ಇಲ್ಲಿ ಇನ್ನೋವೇಟಿವ್ ಮತ್ತು ಅಗ್ರಿ ಸ್ಟಾರ್ಟಪ್ಸಿಗೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಇದೊಂದೇ ಯೋಜನೆಯಲ್ಲಿ ಇನ್ನೋವೇಟಿವಿಗೆ ಬೆನಿಫಿಟ್ ಇದೆ ಅಂತಂದರೆ, ಹೊಸ ತಾಂತ್ರಿಕತೆಗಳಿರ್ಬೋದು, ಹೊಸ ಅಭಿವೃದ್ಧಿಗಳಿರ್ಬೋದು, ಅಂಥಗಳನ್ನು, ಅಂದರೆ ನಾವು ಇಮ್ಯಾಜಿನೇಷನಲ್ಲಿ ಮಾತ್ರ ತೆಗೆದುಕೊಳ್ಳತಕ್ಕಂಥ ಯೋಜನೆಗಳನ್ನು ಈ ಯೋಜನೆಯಲ್ಲಿ ಅಂತಕ್ಕಂಥ ವಿಚಾರಗಳನ್ನು ನಾವಿಲ್ಲಿ ಸಾಕಾರಗೊಳಿಸ್ಬೋದು. ಅಗ್ರಿ ಸ್ಟಾರ್ಟಪ್ಸು ಅಂತಂದರೆ, ಈಗ ಸರ್ಕಾರಿ ನೌಕರರ ಬದಲಾಗಿ ಬಿಸ್ನೆಸ್ ಮೇಲೆ ಹೆಚ್ಚಿನ ಒಂದು ನಮ್ಮ ಜಂಜಿಗಳಂತ ಏನು ಹೇಳ್ತೀವಿ, ಜನರೇಷನ್ ಝಡ್ನವರು ಹೆಚ್ಚಾಗಿ ಬಿಸ್ನೆಸ್ಗಳಲ್ಲಿ ಓರಿಯೆಂಟೆಡ್ ಆಗಿದ್ದಾರೆ. ಆ ಬಿಸ್ನೆಸ್ಗಳನ್ನು ಅವ್ರಿಗೆ ಸ್ಟಾರ್ಟಪ್ ಮಾಡಲಿಕ್ಕೆ ಅವರಿಗೆ ಒಂದು ಬಲವರ್ಧನೆಯನ್ನು ನೀಡಬೇಕಾಗಿದೆ. ಹಣಕಾಸಿನ ಇರ್ಬೋದು, ಸ್ಕಿಲ್ಲಲ್ಲಿರ್ಬೋದು, ತರಬೇತಿಯಲ್ಲಿರ್ಬೋದು, ಅಂಥವುಗಳು ಕೂಡ ಇಲ್ಲಿ ಒತ್ತನ್ನು ನೀಡಲಾಗ್ತದೆ. ಮತ್ತು ರೈತರ ಇನ್ಕಮನ್ನು ಕೂಡ ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡಲಾಗ್ತದೆ. ಇನ್ನು ಫಂಡಿಂಗ್ ಯಾರ್ಯಾರು ಮಾಡ್ತಾರೆ ಅಂತ ಹೇಳಿದರೆ, 2 ರೀತಿ ಫಂಡಿಂಗ್ ಆಗ್ತದೆ. ಪ್ರೀ ಸೀಡಿಂಗು, ಆಮೇಲೆ ವೈಲ್ಡ್ ಸೀಡಿಂಗ್ ಅಂಥೇಳಿ. ಪ್ರೀ ಸೀಡಿಂಗ್ ಅಂದರೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋ ಬಿಫೋರು ಮತ್ತು ನಡೀತಾ ಇರಬೇಕಾದ್ರೆ ಇಲ್ಲಿ ಅಪ್ ಟು 5 ಲಕ್ಷದವರೆಗೂ ಪ್ರೀ ಸೀಡಿಂಗ್ ಫಂಡಿಂಗ್ ಆಗ್ತದೆ. ಆಮೇಲೆ ಸೀಡ್ ಸ್ಟೇಜಲ್ಲಿ ಫಂಡಿಂಗ್ ಆಗೋದು ಅಪ್ ಟು 25 ಲಕ್ಷದವರೆಗೂ ಆಗ್ತದೆ. ಇನ್ನು ಇದರಲ್ಲಿ ಕೂಡ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ನಾವು ಹಣವನ್ನು ಬಳಸ್ಕೊಳ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ವೇರ್ ಹೌಸ್ ಇರ್ಬೋದು, ಅಂದರೆ ಗೋಡೌನ್ಗಳು, ಕೋಲ್ಡ್ ಸ್ಟೋರೇಜ್ಗಳು, ಆ ಥರದ್ದು ರೋಡ್ಸು ಕೂಡ, ಅವೆಲ್ಲ ಇನ್ಫ್ರಾಸ್ಟ್ರಕ್ಚರಿಗೆ, ಅಂದರೆ ಕಟ್ಟಡಗಳಿಗೆ ಕೂಡ 5 ಕೋಟಿವರೆಗೂ ಇಲ್ಲಿ ಒಂದು ಫಂಡಿಂಗ್ ಅಥವಾ ಆರ್ಥಿಕ ಸೌಲಭ್ಯ ಸಿಗ್ತದೆ ಅಂತ ಹೇಳ್ಬೋದು. ಆದರೆ DPR ಸರಿಯಾಗಿರಬೇಕು. ಪ್ರಾಜೆಕ್ಟು ರಿಪೋರ್ಟ್ ಏನು ಮಾಡ್ತೀವಿ ಅದು ಸರಿಯಾಗಿರಬೇಕು. ಇಲ್ಲಿ ನೋಡಿ, ನಾನು ಗ್ಯಾಪ್ ಫಿಲ್ಲಿಂಗ್ ಹೇಳಿದೆ. ಇನ್ಕಮ್ ಗ್ರೋತ್ ಯಾವ ರೀತಿ ಆಗಬೇಕು ಅಂಥೇಳಿ. ಈಗ ಫುಡ್ ಪ್ರಾಸೆಸಿಂಗು, ಅಂದರೆ ಈಗ ಟೊಮ್ಯಾಟೊ 2 ದಿನದಲ್ಲಿ ಹಾಳಾಗೋಗ್ತದೆ. ಮ್ಯಾಕ್ಸಿಮಮ್ ಒಂದು 10 ದಿನ ಇಡ್ಬೋದು ನಾವು.
ಅದೇ ಟೊಮ್ಯಾಟೋವನ್ನು ನಾವು ಅದನ್ನು ಪ್ರೊಸೆಸಿಂಗ್ ಮಾಡೋದಲ್ಲಿ ನಾವು ಎಷ್ಟೂ ದಿನ ಇಡ್ಬೋದು ಅದನ್ನು. ಅದಕ್ಕೆ ಅದರ ಲೈಫು ಜಾಸ್ತಿ ಆಗ್ತದೆ. ಅಂಥದ್ದು 2013-14ರಲ್ಲಿ ನೋಡಿದ್ರೆ ಒಂದು 10ರಿಂದ 12 ಪಾಯಿಂಟ್‌ಗಳಿತ್ತು. ಅದನ್ನೇ ನಾವು ಇದ್ರಲ್ಲಿ ನೋಡಿದರೆ 2025-26ರಲ್ಲಿ ನೋಡಿದರೆ 242 ರೀಚ್ ಆಗಿದೆ. ಅದರ ಅರ್ಥ ಆ ಗ್ಯಾಪು ಟೆಕ್ನಿಕಲಿ ಸಾಧ್ಯ ಇರೋದನ್ನು ಗ್ಯಾಪನ್ನು ಫಿಲ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಪ್ರಾಸೆಸ್ಡ್ ಫುಡ್ ಎಕ್ಸ್ಪೋರ್ಟ್ಸು ಅಂದರೆ ನಮಗೇನೋ ಪ್ರೊಸೆಸಿಂಗ್ ಮಾಡಿ ಅಂದರೆ ನೈಜ ರೂಪದಿಂದ ಅದನ್ನು ಬದಲಾವಣೆ ಮಾಡಿ ಜೀವಂತವಾಗಿರಲು ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ಬದಲಾವಣೆ ಮಾಡ್ತೀವಿ. ಉಪ್ಪಿನಕಾಯಿ ಇರ್ಬೋದು, ಚಿಪ್ಸ್ ಇರ್ಬೋದು, ಕೆಚಪ್ ಇರ್ಬೋದು, ಸಾಸ್ ಇರ್ಬೋದು ಅಥವಾ ಪೀನಟ್ ಬಟರ್ ಇರ್ಬೋದು. ಆ ಥರದ್ದನ್ನು ಬದಲಾವಣೆ ಮಾಡಿರ್ತೀವಿ. ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೂ ನಮಗೆ ಗ್ಯಾಪ್ ಇದೆ. ಎಕ್ಸ್ಪೋರ್ಟ್ ಅಂದರೆ ಬೇರೆ ದೇಶಗಳಿಂದ ಬೇಡಿಕೆ ತುಂಬ ಇದೆ. ನಮಗೆ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಪ್ರೊಡಕ್ಷನ್ ಇದೆ, ಬಟ್ ಅಗ್ರೋ ಪ್ರಾಸೆಸಿಂಗ್ ಮಾಡೋದು ಮತ್ತು ಎಕ್ಸ್ಪೋರ್ಟ್ ಮಾಡುವಂಥ ನಾಲೆಜ್ ಆಗಲಿ, ಆ ಒಂದು ಸ್ಟ್ರೆಂಥನಿಂಗ್ ಇಲ್ಲ. ಆ ಸ್ಟ್ರೆಂಥನಿಂಗನ್ನು ಗ್ಯಾಪ್ ಫಿಲ್ಲಿಂಗು ಮಾಡಲಾಗ್ತದೆ. ಈಗ ನೋಡಿ 2013-14ರಲ್ಲಿ 4.9 ಇತ್ತು. 25-26ರಲ್ಲಿ 9.03 ಇದೆ. ಇದು ಆ್ಯಕ್ಚುಲಿ 50% ಇನ್ನೂ ಹೆಚ್ಚಿನ ಅಂದರೆ 40-41% ಅಷ್ಟು ಇನ್ನೂ ಕಡಿಮೆ ಇದೆ. ಇನ್ನೂ ಮಾಡ್ಬೋದು. ಅಂದರೆ ರೈತರು ಇದರಲ್ಲಿ ಈ ಒಂದು ಇದರಲ್ಲಿ ಭಾಗವಹಿಸಿದಲ್ಲಿ ಅಥವಾ ಈ ಒಂದು ವಲಯದಲ್ಲಿ ತಲೆಯನ್ನು ಹಾಕಿದಲ್ಲಿ, ಫೋಕಸ್ ಮಾಡಿದಲ್ಲಿ, ಕೇಂದ್ರೀಕೃತಗೊಳಿಸಿದಲ್ಲಿ ಏನೂ ಮಾಡ್ಬೋದು ಅಂತಕ್ಕಂಥದ್ದು ಭಾವನೆ. ಮತ್ತು ಇನ್ನೂ ಒಂದು ಆರ್-ಅಭಿ ಅಂತೇಳಿ ಬಂದಿದೆ. ಏನಿದು ಆರ್-ಅಭಿ ಅಂತ ಹೇಳಿದರೆ ಇನ್ಕ್ಯುಬೇಟರ್ಸ್ ಇವು. ಅಂದರೆ ಇನೋವೇಷನ್ನ ಮತ್ತು ಸ್ಟಾರ್ಟಪ್ಸ್ನ ಒಟ್ಟಿಗೆ ಮಾಡ್ತಾರೆ. ಇಲ್ಲಿ ಮೆಂಟರ್‌ಶಿಪ್ಪು ಮತ್ತು ಟ್ರೈನಿಂಗಿಗೆ ಕೂಡ ಅವಕಾಶ ಇದೆ. ಒಂದು ಇನೋವೇಟಿವ್ ಮತ್ತು ಸ್ಟಾರ್ಟಪ್ ಮಾಡ್ಬೋದು, ಮೆಂಟರ್‌ಶಿಪ್ ಮಾಡ್ಬೋದು. ಆಮೇಲೆ ಹಳೇದಿರೋದನ್ನೇ ಡೆವಲಪ್ ಮಾಡೋದು, ಪ್ರೋಟೋಟೈಪ್ ಡೆವಲಪ್ಮೆಂಟ್. ಹಳೇದಿರೋದನ್ನೇ ಉದಾಹರಣೆಗಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ. ಆರ್ಗ್ಯಾನಿಕ್ ಫಾರ್ಮಿಂಗಕ್ಕೆ ಬಲವರ್ಧನೆಯನ್ನು ಮಾಡಿ ಅದನ್ನು ಮಾಡರ್ನೈಸ್, ಅದನ್ನು ಒಂದು ಆಧುನಿಕೀಕರಣಗೊಳಿಸಿ ಪ್ರತಿಯೊಬ್ಬರಿಗೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಈಸಿಯಾಗಿ ಸಿಗೋ ಥರ ಮಾಡೋದು. ಅದಕ್ಕೂ ಕೂಡ ಇದೆ. ಮತ್ತು ಮಾರ್ಕೆಟ್ ಲಿಂಕೇಜು ಕೂಡ ಇದೆ. ಆರ್-ಅಭಿಯಲ್ಲಿ ಇದು ಅಪ್ಲಿಕೇಶನ್ ಕೂಡ ಆರ್-ಅಭಿಯಲ್ಲಿ ಇನ್ಕ್ಯುಬೇಟರ್ ಸೆಂಟರ್ಸ್ಗಳಿದ್ದಾವೆ. ಅಲ್ಲಿ ಅಪ್ಲಿಕೇಶನ್ ಕೂಡ ತೆಗೆದುಕೊಂಡು ಈ ಪ್ರಾಜೆಕ್ಟ್ ರಿಪೋರ್ಟನ್ನು ತೊಗೊಳ್ತಾರೆ. ಅಂದರೆ ಏನೆಲ್ಲ ಮಾಡ್ಬೇಕಂತ ಮಾಡಿದ್ವಿ, ಅದು ಇನೋವೇಟಿವ್ ಆ್ಯಂಡ್ ಸ್ಟಾರ್ಟಪ್ ಇದೆಯಾ, ಟ್ರೈನಿಂಗ್ ಕೊಡಲಾಗ್ತದಾ, ಅಥವಾ ಪ್ರೋಟೋಟೈಪನ್ನು ಡೆವಲಪ್ ಮಾಡ್ತಾ ಅಂದರೆ ಹಳೇ ಇರುವಂಥ ನಮ್ಮ ಬೇರುಗಳೇನಿದೆ, ವೇದಿಕ್ ಅಗ್ರಿಕಲ್ಚರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸ್ಟೆಪ್ಸ್ಗಳಿದ್ದಾವೆ. ನಿಮಾಸ ಇರ್ಬೋದು, ಇನ್ನಿತರೆ ಏನೇ ಇದು ಇರಲಿ, ಅವನ್ನೇ ಡೆವಲಪ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮತ್ತೆ ಬೇರೆಯವ್ರಿಗೆ ಇದು ಮಾಡಿ ಆಧುನೀಕರಣ ಅಂದರೆ ಹಳೆಯದಕ್ಕೆ ಹೊಸ ಒಂದು ರೂಪವನ್ನು ಕೊಡೋದಕ್ಕೂ ಇಲ್ಲಿ ಅವಕಾಶ ಇದೆ. ಮಾರ್ಕೆಟ್ ಲಿಂಕೇಜಿಗೆ ಕೂಡ ಅವಕಾಶ ಇದೆ. ಕೀ ಫೀಚರ್ ಅಂತ ಹೇಳಿದರೆ ಒಂದು ರೆಮ್ಯುನರೇಟಿವ್ ರಿಟರ್ನ್ ಅಂದರೆ ಅತ್ಯಾಧುನಿಕ ಒಂದು ರಿಟರ್ನ್ಸ್ ಬರುತ್ತೆ. ಆಮೇಲೆ ಫ್ಲೆಕ್ಸಿಬಿಲಿಟಿ ಟು ಸ್ಟೇಟ್ಸ್ ಏನು ಪ್ಲ್ಯಾನ್ ಮಾಡ್ತದೆ, ಎಕ್ಸಿಕ್ಯೂಟ್ ಮಾಡ್ತದೆ, ಅಲ್ಲಿ ಫ್ಲೆಕ್ಸಿಬಿಲಿಟಿ ಸೆಂಟ್ರಲ್ ಗೌರ್ಮೆಂಟಿಂದ ಅವ್ರಿಗೆ ಒತ್ತು ಕೊಡಲಾಗ್ತದೆ. ಸ್ಟಾರ್ಟಪ್ಪಿಗೂ ಸಪೋರ್ಟ್ ಮಾಡಲಾಗ್ತದೆ. ಇನ್ಸೆಂಟಿವ್ ಬೇಸ್ಡ್ ಫಂಡಿಂಗಲ್ಲಿ ಕೂಡ ಇನ್ಸೆಂಟಿವ್. ಈಗ ನೋಡಿ ಈಗ ಹಳೇ ಇದು ಇರಿಗೇಷನ್ ಮೆಥಡ್ ಹಳೇದು. ಅದರಲ್ಲೂ ಡ್ರಿಪ್ಪು, ಸ್ಪ್ರಿಂಕ್ಲರ್ ಎಲ್ಲ ನೋಡುತ್ತೆ. ಇನ್ನೂ ಹೊಸ ಅತ್ಯಾಧುನಿಕ ಇರಿಗೇಷನ್ ಇಕ್ವಿಪ್ಮೆಂಟ್ಸ್ ಬರ್ತಾ ಇದ್ದಾವೆ. ಅದು ಕೂಡ ಸ್ಟಾರ್ಟಪ್ ಮತ್ತು ಇನೋವೇಟಿವಲ್ಲಿ ಇದನ್ನು ಆ್ಯಡ್ ಆಗಿದೆ. ಈಗ ಆಗಿರತಕ್ಕಂಥದ್ದು ಇದು ಅಷ್ಟೇ. ಇದು ವೇರ್ ಹೌಸ್ ಅಂತ ತಾವು ನೋಡ್ತಾ ಇದ್ದೀರಿ ಇಲ್ಲಿ. ವೇರ್ ಹೌಸ್ ಅಥವಾ ಪೋಸ್ಟ್ ಹಾರ್ವೆಸ್ಟ್ ಹೌಸು. ಇಲ್ಲಿ ನೋಡಿ ಎಷ್ಟು ಹೈಜಿನಿಕ್ ಆಗಿದೆ. ಇಲ್ಲಿ ಸ್ಟೋರ್ ಮಾಡಲಾಗ್ತದೆ ಮತ್ತು ಇಲ್ಲಿ ಪ್ರಾಡಕ್ಟ್ಗಳನ್ನು ತುಂಬ ದಿನ ಇಡಲಾಗ್ತದೆ. ಇದು ಕೂಡ ಇದು ಇನ್ಫ್ರಾಸ್ಟ್ರಕ್ಚರಲ್ಲಿ ಆ್ಯಕ್ಚುಲಿ ಹೇಳಬೇಕಂತಂದ್ರೆ. ಈಗ ನೋಡಿ ಯಾವುದೋ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೀವಿ ನಾವು, ಪ್ರಾಜೆಕ್ಟು ತೊಗೊಳ್ತೀವಿ. ಅದು ಫೀಸಿಬಲ್ ಇದೆಯಾ, ಅದು ಅಂದರೆ ಮಾಡಲಿಕ್ಕೆ ಯೋಗ್ಯವಾಗಿದೆಯಾ ಅಂತ ಚೆಕ್ ಮಾಡಲಾಗ್ತದೆ. ಚೆಕ್ ಮಾಡಿದರೆ ಹೌದು ಕಂಡೀಷನ್ ಟ್ರೂ ಇದೆ ಅಂತಂದರೆ ಅದನ್ನು ಪ್ರಾಜೆಕ್ಟನ್ನು ಸಪೋರ್ಟ್ ಮಾಡಿ ಕ್ಲೋಸ್ ಆಗ್ತದೆ. ಇಲ್ಲ ಅಂತಂದರೆ ಮತ್ತೆ ಅದರಲ್ಲಿ ಕರೆಕ್ಷನ್ ಮಾಡೋಕ್ಕೆ ವಾಪಸ್ಸು DPR ವಾಪಸ್ ಬರುತ್ತೆ. ನಮ್ಮ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟು ವಾಪಸ್ ಬರ್ತದೆ. ಅದು ಅಂತ್ಯ ಆಗ್ತದೆ ಅಥವಾ ಬದಲಾವಣೆ ಮಾಡೋದಲ್ಲಿ ಮತ್ತೆ ಅಪ್ರೂವ್ ಆಗ್ತದೆ. ಈಗ ನೋಡಿ ಇದರಲ್ಲಿ 2 ಕಂಪೋನೆಂಟನ್ನು ಮುಖ್ಯವಾಗಿ ಇಟ್ಕೊಳ್ಳೋಣ. ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನೋಣ, ಇನ್ನೊಂದು ಇನೋವೇಷನ್ ಆ್ಯಂಡ್ ಸ್ಟಾರ್ಟಪ್ಸ್ ಅನ್ನೋಣ. ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಸ್ಟೋರೇಜ್ ಫೆಸಿಲಿಟಿಗಳು. ನಾನು ಆವಾಗಲೇ ಹೇಳ್ದಂಗೆ ವೇರ್ ಹೌಸ್ ಇರ್ಬೋದು, ಅಥವಾ ಕೋಲ್ಡ್ ಚೈನ್ಸ್ ಇರ್ಬೋದು, ಮಾರ್ಕೆಟ್ ಈಗ ಕೋಲ್ಡ್ ಚೈನ್ಸ್ ಯಾಕೆ ಬೇಕು ಅಂತ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ಟೆಂಪ್ರೇಚರ್ಗೆ ಆಹಾರ ಧಾನ್ಯಗಳು ಅಥವಾ ಆಹಾರದ ತೋಟಗಾರಿಕಾ ಯಾವುದೇ ಬೆಳೆಗಳು ಅಥವಾ ಮೀನು ಯಾವುದೇ ಇದು ಹಾಳಾಗೋ ಚಾನ್ಸಸ್ ಇರ್ತದೆ. ಕೋಲ್ಡ್ ಚೈನ್ಸ್ ಕೊಟ್ಟಲ್ಲಿ ರಿಫ್ರಿಜಿರೇಟರಲ್ಲಿ ಮೀನಾಗಲಿ, ಟೊಮೆಟೊಗಳಂಥ ಪೆರಿಷಬಲ್ ಇನ್ಪುಟ್ಸ್ ಆಗಲಿ ಅವೆಲ್ಲವೂ ಹಾಗೆ ಉಳ್ಕೊಳ್ಳುತ್ತವೆ. ಬೆಳೆದಂಥ ಎಲ್ಲವೂ ಏನು ಅಂತಂದರೆ ರಸ್ತೆ ಬದಿಯಲ್ಲೋ ಅಥವಾ ಕೊಳೆತು ಹೋಗೋ ಆ ಥರ ಆಗೋ ಬದಲಾಗಿ ಎಕ್ಸ್ಪೋರ್ಟ್ ಮಾಡಿ ನಾವು ಬೇರೆ ದೇಶಕ್ಕೆ ಕೂಡ ಸಲ್ಲಿಸ್ಬೋದಾಗಿದೆ. ಇನೋವೇಟಿವ್ ಆ್ಯಂಡ್ ಸ್ಟಾರ್ಟಪ್ಸ್ ಅಂತ ಹೇಳಿದ್ರೆ ಇದು ಅಗ್ರಿ ಬಿಸ್ನೆಸ್ ಎರಾ ಇದು.
ಇಲ್ಲಿ ಸ್ಟಾರ್ಟಪ್ಪಿಗೆ ಹಣಕಾಸಿನ ನೆರವು ನೀಡಿ ಅಥವಾ ಸ್ಕಿಲ್ ಡೆವಲಪ್ಮೆಂಟಿಗೂ ಹಣಕಾಸಿನ ನೆರವು ನೀಡಿ ಒಳ್ಳೆಯ ಒಂದು ಅವ್ರಿಗೆ ಪರಿಸ್ಥಿತಿಯನ್ನು ಕೂಡ ಕಲ್ಪಿಸಲಾಗ್ತದೆ. ನಾನು ಆವಾಗಲೇ ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ಏನೇನು ಬಂತು, ರೂರಲ್ ರೋಡ್ಸ್ ಮಾಡೋಕ್ಕೂ ಬರುತ್ತೆ. ಯಾಕೆ ಹೇಳಿ? ಬಿಸ್ನೆಸ್ ಮಾಡಿದಾಗ ರೋಡನ್ನು ಆ ಆ ಪ್ರಾಡಕ್ಟ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಬೇಡವಾ? ಅದಕ್ಕಾಗಿ ರೂರಲ್ ರೋಡ್ಸನ್ನು ಡೆವಲಪ್ ಮಾಡೋದು, ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಹಾಕೋದು. ಪ್ರೊಸೆಸಿಂಗ್ ಯೂನಿಟ್ ಅಂತಂದರೆ ಡೈರಿ ಪ್ರೊಸೆಸಿಂಗ್ ಯೂನಿಟ್ ಇರ್ಬೋದು, ಅಥವಾ ಮಾಂಸದ ಇರ್ಬೋದು, ಅಥವಾ ನಮ್ಮ ಮೀನಿಂದು ಇರ್ಬೋದು, ಯಾವುದು ಪ್ರೊಸೆಸಿಂಗ್ ಯೂನಿಟ್ ಹಾಕೋದು. ಆಮೇಲೆ ಫಾರ್ಮ್ ಇಕ್ವಿಪ್ಮೆಂಟ್ಸ್ ಆದಂಥ ಒಳ್ಳೆ ಏನು ಹಾರ್ವೆಸ್ಟಿಂಗ್ ಮಷಿನ್ ಇರ್ಬೋದು, ಅಥವಾ ಯಾವುದೇ ಇಕ್ವಿಪ್ಮೆಂಟು ಒಳ್ಳೊಳ್ಳೆ ಕೃಷಿಗೆ ಮತ್ತು ಕೃಷಿಯೇತರ ಏನು ವಲಯಗಳಿದ್ದಾವೆ ಅದಕ್ಕೆ ಬೇಕಾದಂಥ ಎಲ್ಲ ಫಾರ್ಮ್ ಇಕ್ವಿಪ್ಮೆಂಟನ್ನು ಇಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರಲ್ಲಿ ತೆಕ್ಕೊಳ್ಬೋದು. ಅದಕ್ಕೆ ಎಷ್ಟಿದೆ? 5 ಕೋಟಿವರೆಗೂ ಫಂಡಿಂಗ್ ಇದೆ. ಅದರ ಒಂದು ಏನು ಸದುಪಯೋಗವನ್ನು ರೈತರು ಪಡಿಸ್ಕೊಳ್ಬೋದು. ಅದೇ ರೀತಿ ಎಂಟ್ರಪ್ರೆನರ್ಶಿಪ್ಗೆ ಪ್ರಮೋಷನ್ ಆಫ್ ಎಂಟ್ರಪ್ರೆನರ್ಶಿಪ್. ಎಂಟ್ರಪ್ರೆನರ್ ಅಂದರೆ ಈ ಬಿಸ್ನೆಸ್ ಬಗ್ಗೆ ಐಡಿಯಾ ಇದೆ, ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಅದ್ರ ಬಗ್ಗೆ ನಾಲೆಜ್ ಕೊಡೋಕ್ಕೆ ಇಷ್ಟ ಇದೆ. ಆಯಿತು, ಅದಕ್ಕೆ ಟ್ರೈನಿಂಗ್ ಕೊಡ್ಬೋದು, ಬಿಸ್ನೆಸ್ ಟ್ರೈನಿಂಗು. ಆಮೇಲೆ ಮಾರ್ಕೆಟ್ ಎಕ್ಸೆಸಿಬಿಲಿಟಿ ಕೊಡ್ಬೋದು. ಆಮೇಲೆ ಮೆಂಟರ್ಶಿಪ್ ಕೊಡ್ಬೋದು. ಅಂದರೆ ನಾನು ಒಂದು ಟೀಚರಾಗಿ ವಿಷಯಗಳನ್ನ ಹೇಳ್ಬೋದು. ಫೈನಾನ್ಷಿಯಲ್ ಲಿಟ್ರಸಿಯನ್ನು ಕೊಡ್ಬೋದು. ಅಂದರೆ ಇಲ್ಲಿ ಅಗ್ರಿ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡೋಕ್ಕೆ ಯಾರ ಹತ್ರ ಎಲ್ಲ ನಾಲೆಜ್ ಇದೆಯೋ ಅವ್ರಿಗೂ ಕೂಡ ಇಲ್ಲಿ ಫಂಡಿಂಗ್ ಆಗಿ ಅವ್ರನ್ನ ಬೆಳೆಸಲಾಗ್ತದೆ. ಮತ್ತು ಇನ್ನು ಸ್ಟಾರ್ಟಪ್ಸ್ ಮಾಡೋಕ್ಕೆ ಆಯಿತು, ಈಗ ಸ್ಕಿಲ್ಸ್ ಡೆವಲಪ್ಮೆಂಟು ಸಿಕ್ತು, ಫಂಡಿಂಗು ಸಿಕ್ತು, ಯಾರೋ ಮಾಡೋರು ರೆಡಿ ಇದ್ದಾರೆ, ಇನೋವೇಟಿವ್ ಆಗಿ ಅಗ್ರಿ ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡೋರು ರೆಡಿ ಇದ್ದಾರೆ ಅಂಥವ್ರಿಗೆ ಟೆಕ್ನಿಕಲ್ ಇಂಟಗ್ರೇಷನಿಗೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ, ಮತ್ತು ಅವ್ರಿಗೆ ಇನ್ಕ್ಯುಬೇಟ್ ಮಾಡೋಕ್ಕೆ ಅಂದರೆ ಸ್ಟಾರ್ಟ್ ಮಾಡೋಕ್ಕೆ, ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಎಲ್ಲದಕ್ಕೂ ಇಲ್ಲಿ ಫಂಡಿಂಗ್ ಇರ್ತದೆ. ಸ್ಪೆಷಲ್ ಪ್ರಾಜೆಕ್ಟ್ಸ್ ಇದ್ದಾವೆ ಕೆಲವಿಷ್ಟು. ಅಂದರೆ ಸ್ಪೆಷಲ್ ಪ್ರಾಜೆಕ್ಟ್ ಅಂದರೆ ಕ್ಲೈಮೇಟ್ ರೆಸಿಲಿಯೆಂಟ್ ಇನಿಷಿಯೇಟಿವು, ಅಂದರೆ ಹವಾಮಾನ ವೈಪರೀತ್ಯ ಕುರಿತಾಗಿ ಮತ್ತು ಅದನ್ನು ಅವಾಯ್ಡ್ ಮಾಡೋಕ್ಕೆ ಏನೆಲ್ಲ ಮಾಡ್ಬೋದು ಅಂಥದಕ್ಕೂ ಕೂಡ ಅದನ್ನೇ ನಾನು ಹೇಳಿದ್ದು. ಪ್ರೋಟೋಟೈಪ್ ಡೆವಲಪ್ಮೆಂಟ್ ಅಂತಂದರೆ ಹಳೇದನ್ನೇ ಅದಕ್ಕೆ ಒತ್ತು ಕೊಟ್ಟು ಜಾಸ್ತಿ ಮಾಡೋದು, ಅಥವಾ ನಮ್ಮ ಒಂದು ಹವಾಮಾನವನ್ನು ಅಥವಾ ನಮ್ಮ ಒಂದು ಈ ವಾತಾವರಣವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ಅಂಥದ್ದು ಯಾರಾದರೂ ಮುಂದೆ ಬಂದು ನಾನು ಮಾಡ್ತೀನಿ ಅಂತ ಹೇಳಿದರೆ ಅವ್ರಿಗೂ ಕೂಡ ಒಂದು ಅವ್ರಿಗೂ ಕೂಡ ಒಂದು ಫಂಡಿಂಗ್ ಸಿಗ್ತದೆ. ಕ್ಲೈಮೇಟ್ ರೆಸಿಲಿಯೆಂಟ್ ಇನಿಷಿಯೇಟಿವ್ ಇದ್ರ ಮೇಲೆ ಒಂದು ನಾನು ಇದು ಮಾಡ್ತೇನೆ, ವಿಡಿಯೋ ಮಾಡ್ತೇನೆ. ಯಾರೆಲ್ಲ ಇಷ್ಟಪಟ್ಟಲ್ಲಿ ಕಮೆಂಟಲ್ಲಿ ಹಾಕಿದ್ರೆ ಅದ್ರ ಬಗ್ಗೆ ಕೂಡ ಮಾತನಾಡಲಾಗ್ತದೆ. ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗು ಅಂದರೆ ಸಾವಯವ ಕೃಷಿ, ಅಂದರೆ ಹಳೇದನ್ನೂ ಬಿಡೋದಲ್ಲ, ಹಳೇದರಲ್ಲಿ ಎಷ್ಟು ಒಳ್ಳೆಯ ಅಂಶಗಳಿದಾವೋ ಅದನ್ನು ತಗೊಳ್ಳೋದು, ಆಧುನೀಕರಣವನ್ನು ಬಿಡೋದಿಲ್ಲ, ಅಲ್ಲಿಯೂ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಆಮೇಲೆ ಇಲ್ಲಿ ನೋಡಿ, ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ಸು ಅಂದರೆ ನಮ್ಮ ಭೂಮಿ ಮೇಲೆ ನೀರು ತುಂಬ ಕಡಿಮೆ ಇದೆ, ಆ ನೀರನ್ನು ಸದ್ಬಳಕೆ ಮಾಡ್ಕೋಬೇಕು, ಪೋಲಾಗಿ ಹೋಗಬಾರ್ದಲ್ವ, ಅದಕ್ಕೆ ಕೂಡ ಇಲ್ಲಿ ಈ ಒಂದು ಸ್ಕೀಮ್ನಲ್ಲಿ RKVY ರಫ್ತಾರಲ್ಲಿ ಅನುಕೂಲ ಮಾಡಿಕೊಡ್ಲಾಗ್ತದೆ. ರೈತರ ವೆಲ್ಫೇರ್ ಪ್ರೋಗ್ರಾಮು, ಕೃಷಿಗೆ ಒಂದು ರೈತರ ಕಲ್ಯಾಣಕ್ಕಾಗಿ ಯಾವುದಾದ್ರೂ ಇನ್ನೂ ಇತರೆ ಪ್ರೋಗ್ರಾಮ್ಗಳು ಬಂದರೆ, ನಿಜವಾಗ್ಲೂ ಹೇಳಬೇಕಂದ್ರೆ ಇದರಲ್ಲಿ ಯಾವುದೇ ಒಂದು ನೀವು ಥಿಂಕ್ ಆಫ್ ಅದಕ್ಕೆಲ್ಲದಕ್ಕೂ ಇಲ್ಲಿ ಸಾಧ್ಯತೆಗಳಿದ್ದಾವೆ ಅಂತ ಹೇಳಬೇಕು. ಇನ್ನು ಫಂಡಿಂಗ್ ಹೆಂಗಿದೆ ಅಂದರೆ 60-40, ಎಲ್ಲ ರಾಜ್ಯಗಳಿಗೆ 60-40 ಇದೆ. 60-40 ಅಂದರೆ 60% ಕೇಂದ್ರ ಸರ್ಕಾರ ಆಗ್ತದೆ, ಒಂದು 40% ರಾಜ್ಯ ಸರ್ಕಾರ ಆಗ್ತದೆ. ಅದೇ ನಾರ್ತ್ ಈಸ್ಟರ್ನ್ ಮತ್ತು ಹಿಮಾಲಯನ್ ಸ್ಟೇಟ್ಸ್ ಆದರೆ ಅಲ್ಲಿ 90-90:10 ಅಂದರೆ 90%ನ್ನು ಕೇಂದ್ರ ಸರ್ಕಾರ ಹಾಕಿ 10% ಮಾತ್ರ ನಾರ್ತ್ ಈಸ್ಟರ್ನು ಮತ್ತು ಹಿಮಾಲಯನ್ ಸ್ಟೇಟ್ಸ್ ಹಾಕಬೇಕಾಗತ್ತೆ. ಯಾಕಂದರೆ ಅಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿಲ್ಲ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟೇ ಹೆಚ್ಚಿನ ಅಂಶಗಳನ್ನು ಹಾಕುತ್ತೆ. ಇನ್ನು UTಗಳೇನಿದ್ದಾವೆ, ಯೂನಿಯನ್ ಟೆರಿಟರೀಸು, ಅದಕ್ಕೆ 100% ಸೆಂಟ್ರಲ್ ಗೌರ್ಮೆಂಟೇ ಹಾಕುತ್ತೆ. ಸೊ ಇಲ್ಲಿ ವಿಚಾರ ಮಾಡಬೇಕಾಗಿದ್ದು ಏನು ಅಂತಂದರೆ, ಕೇಂದ್ರ ಸರ್ಕಾರದಿಂದ ಇಷ್ಟು ನೆರವು ಸಿಗ್ತಾ ಇದೆ ಅಂತಂದರೆ ಯಾರೂ ಕೂಡ ಅದನ್ನು ಬಳಸ್ಕೋಬೋದು. ಅಂದರೆ ಎಂಥ ನಮ್ಮ ಒಂದು ಭಾರತ ದೇಶದ ಯಾವ ಮೂಲೆಯಲ್ಲಿ ರೈತ ಇದ್ದು ಅವನ ಹತ್ರ ಇನೋವೇಟಿವ್ ಇದ್ದು, ಅಥವಾ ಹಳೇದಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದು, ಅಥವಾ ನಾಲೆಜ್ ಇದ್ದು ಏನೋ ಮಾಡಬೇಕು ಅಂತ ಹೇಳಿದರೆ ಈ ಯೋಜನೆಯಲ್ಲಿ ಸಾಧ್ಯತೆಗಳಿದ್ದಾವೆ ರೈತ ಬಾಂಧವರೇ. ಇಲ್ಲಿ ಫೋಕಸ್ ಏರಿಯಾ ಅಂತ ಹೇಳ್ತೀವಿ, ಅಂದರೆ ಎಲ್ಲಿ ಅವರ ದೃಷ್ಟಿ ಈ ವಿಜ್ಞಾನಿಗಳಾಗ್ಬೋದು, ಘನ ಸರ್ಕಾರ ಯಾರನ್ನು ಕೇಂದ್ರೀಯವಾಗಿ ಇಟ್ಕೊಂಡು ಈ ಯೋಜನೆಯನ್ನು ತಂದಿದೆ ಅಂತ ಹೇಳಿದರೆ, ಮೊದಲನೇದಾಗಿ ಕ್ರಾಪ್ ಪ್ರೊಡಕ್ಷನ್ ಅಂದರೆ ಒಂದು ಬೆಳೆಯನ್ನು ಬೆಳೆಯೋಕ್ಕೆ ಹೆಚ್ಚಿನ ಒತ್ತು. ಎರಡನೇದು ಡೈರಿ ಡೆವಲಪ್ಮೆಂಟು, ಪಶುಸಂಗೋಪನೆಯದ್ದು. ಆಮೇಲೆ ಫಿಶರಿ, ಆ್ಯನಿಮಲ್ ಹಸ್ಬೆಂಡ್ರಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಕುರಿತಾಗಿ, ಫಾರ್ಮ್ ಮೆಕನೈಜೇಷನ್ ಅಂದರೆ ಅತ್ಯಾಧುನಿಕ ಯಂತ್ರೋಪಕರಣಕ್ಕೆ, ಇರಿಗೇಷನ್ ಸಪೋರ್ಟು ಅಂತಂದರೆ ನೀರಿನ ಪೋಲಾಗದೆ ಅದನ್ನು ಹೆಚ್ಚಿನ ರೂಪದಲ್ಲಿ ಬಳಸೋದು ಹೇಗೆ ಅಂತ ಅತ್ಯಾಧುನಿಕವಾಗಿ, ಇವೆಲ್ಲವೂ ಅತ್ಯಾಧುನಿಕವಾಗಿ ಬಳಸತಕ್ಕಂಥ ಏರಿಯಾಗಳು. ಇನ್ನು ಅಪ್ಲಿಕೇಶನ್ ಯಾವ ರೀತಿ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ಸ್ಕೀಮ್ಗಳಿಗೆ
ಆ, ಏನು ಸ್ಟೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ತದೆ, ಅಲ್ಲಿ ಕೊಡಬೇಕಾಗ್ತದೆ. ಅಂದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಅಥವಾ ನಿಮ್ಮ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರುಗಳನ್ನ ಸಂಪರ್ಕಿಸಬೇಕಾಗ್ತದೆ. ಅದರ ಜೊತೆಗೆ ಒಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ಅಂದರೆ ನಾವು ಏನು ಮಾಡ್ಬೇಕಂತ ಮಾಡಿದ್ದೀವಿ, ನಾನು ಯಾರು, ನನ್ನ ಹೆಸರೇನು, ನನ್ನ ಜಮೀನು ಎಷ್ಟಿದೆ, ನಾನು ಏನು ಮಾಡ್ಬೇಕಂತ ಮಾಡಿದ್ದೀನಿ, ಅದರದ್ದು ಪ್ರಾಜೆಕ್ಟ್ ಅಂತಂದರೆ ಇನಿಷಿಯಲ್ ಇದರಿಂದ ಹಿಡ್ಕೊಂಡು ಎಂಡ್ವರೆಗೂ ಯಾವ ರೀತಿ ಮಾಡ್ಬೇಕಂತಿದ್ದೀನಿ, ಎಷ್ಟು ಗ್ಯಾಪ್ ಫಿಲ್ಲಿಂಗ್ ಆಗುತ್ತೆ, ಎಷ್ಟು ಇಳುವರಿನ ತೆಕ್ಕೊಳ್ಬೋದು, ಆ ಥರದ್ದು ಕಂಪ್ಲೀಟ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ಕೋಬೇಕು. ಅದು ರೋಡ್ ಮಾಡೋಕ್ಕೆ ಇರ್ಬೋದು, ವೇರ್ ಹೌಸ್ ಮಾಡೋಕ್ಕೆ ಇರ್ಬೋದು, ಅಥವಾ ಒಂದು ಇರಿಗೇಷನ್ ಸಿಸ್ಟಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ತರೋದ್ರಲ್ಲೇ ಇರ್ಬೋದು. ಅದನ್ನು ಫಸ್ಟ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕರುಗಳಿಗೆ ಸಲ್ಲಿಸಬೇಕಾಗ್ತದೆ. ಒಂದು ವೇಳೆ ಸ್ಟಾರ್ಟಪ್ಸ್ ಇದ್ದರೆ ಮಾತ್ರ ಕೆಲವೊಂದು RV ಸೆಂಟರ್ಸ್ ಇದ್ದಾವೆ. ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, RV ಅಂದರೆ ಇನ್ಕ್ಯುಬೇಟರ್ ಸೆಂಟರ್ಸ್ ಇವು. ಅಲ್ಲಿ ಕೂಡ ಅದನ್ನು ಕೊಡ್ಬೋದು. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಕೃಷಿ ಇಲಾಖೆಯನ್ನು ಸಂಪರ್ಕಿಸ್ಬೋದು. ಅದೇ ರೀತಿ ಬೆನಿಫಿಟ್ಸ್ ಏನಿದೆ ಅಂದರೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಇನ್ಫ್ರಾಸ್ಟ್ರಕ್ಚರ್ ಬೆಳೀತದೆ. ಈಗ ಚೈನಾ ಮತ್ತು ಜಾಪಾನಿಗೆ ಹೋದರೆ ಎಷ್ಟು ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಲಾಗ್ತದೆ. ಒಂದು 32ನೇ ಫ್ಲೋರಲ್ಲಿ ಹೆಂಗಿರ್ತದೆ ಅಂದರೆ ವೆಹಿಕಲ್ಗಳು ಕೂಡ ಓಡಾಡ್ತಾ ಇರ್ತವೆ. ಅಲ್ಲಿ ಏನು ಅಂತಂದರೆ ನಮ್ಗೇನು ಫೀಲ್ ಆಗುತ್ತೆ ಅಂದರೆ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಅಂತ ಫೀಲ್ ಆಗುತ್ತೆ. ಅಷ್ಟು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಅಷ್ಟು ಒಳ್ಳೆ ಬಿಲ್ಡಿಂಗ್ಗಳು, ಅಷ್ಟು ಒಳ್ಳೆ ಇದನ್ನು ಏನು ಅವರು ವ್ಯವಸ್ಥೆಯನ್ನು ಮಾಡರ್ನೈಸ್ ಆಗಿಸ್ಕೊಂಡಿದ್ದಾರೆ. ಅಂಥ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಮ್ಮಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಅವರು ಮಾಡಿರ್ತಕ್ಕಂತಹ ಅದನ್ನು ಇವತ್ತಿನ ದಿನ ನಮ್ಮ ಕನಸಿರ್ಬೋದು. ಒಟ್ಟು ಇನ್ನೂ 2ರಿಂದ 3 ವರ್ಷ ದಾಟಿದರೆ ಅದನ್ನು ಕೂಡ ನಮ್ಮ ಕನಸು ನನಸಾಗುವಂಥ ಒಂದು ಸಮಯ ಅಂತ ಹೇಳ್ಬೋದು. ಆಮೇಲೆ ರೂರಲಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಇದು ಒಂದು ಹೇಳಿ ಮಾಡಿಸಿದಂಥ ಯೋಜನೆ. ಮತ್ತು ಅಗ್ರಿ ಸ್ಟಾರ್ಟಪ್ಸು, ಏನು ಅದೇ 9ರಿಂದ 5:30ವರೆಗೂ ಕೆಲಸ ಮಾಡೋ ಬದಲಾಗಿ ಯಾರಾದರೂ ಬಿಸ್ನೆಸ್ ಮಾಡಲು, ಅದು ಎಸ್ಪೆಷಲಿ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಇಷ್ಟಪಟ್ಟಿದ್ದರೆ ಸ್ಟಾರ್ಟಪ್ಸ್ ಮಾಡೋಕ್ಕಂತೂ ಇಲ್ಲಿ ಒಂದು ಇದು ಸಿಗುತ್ತೆ, ಫಂಡಿಂಗ್ ಸಿಗ್ತದೆ, ಅಪಾರ್ಚುನಿಟಿ ಸಿಗ್ತದೆ ಅಂಥೇಳಿ. ಇನ್ನು ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ, ಒಂದು ಸ್ಟ್ರೆಂಥನಿಂಗ್ ಆಗುತ್ತೆ, ರೈತರಲ್ಲಿ ಬಲವರ್ಧನೆ ಆಗ್ತದೆ. ಆಮೇಲೆ ಹೆಚ್ಚಿನ ಅಗ್ರಿಕಲ್ಚರ್ ಬೇಸ್ಡ್ ಎಂಟರ್‌ಪ್ರೆನ್ಯೂರ್‌ಶಿಪ್ ಅಂದರೆ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆಯ ಒಂದು ಸೌಲಭ್ಯ ಸಿಗ್ತದೆ. ಆಮೇಲೆ ಮಾರ್ಕೆಟ್ ಲಿಂಕೇಜ್ ಇರ್ತದೆ. ಆಮೇಲೆ ಫುಡ್ ಸೆಕ್ಯೂರಿಟಿ ಆಗ್ತದೆ. ನೋಡಿ ರೈತ ಬಾಂಧವರೇ, ನಾನು ಇದನ್ನು ಹೇಳಬೇಕು ಅಂದರೆ ತುಂಬ ವಿಷಾದ ಅನಿಸುತ್ತೆ. ಏನು ಅಂದರೆ ಪ್ರತಿ 1 ನಿಮಿಷಕ್ಕೆ ನಮ್ಮ ದೇಶದ 6 ಜನ ಸಾಯ್ತಾ ಇದ್ದಾರೆ. ಅದು ಹಸಿವಿನಿಂದ. ಬೇರೆ ಯಾವುದರಿಂದ ತೀರಿ ಹೋದರೂ ಪರವಾಗಿಲ್ಲ, ಹಸಿವಿನಿಂದ ಸಾಯೋದು ಅಂತ ಹೇಳಿದರೆ ಅದು ದೇಶದ ಒಂದು ವಿಷಾದಕರವಾದಂಥ ಪರಿಸ್ಥಿತಿ. ಅಲ್ಲಿ ನಮ್ಮ ಡಿಸಿಷನ್ ಮೇಕರ್ಸು ಅಥವಾ ಇಂಪ್ಲಿಮೆಂಟಿಂಗ್ ಆಫೀಸರ್ಸ್ ಕಡೆಯಿಂದ ತಪ್ಪಾಗ್ತಾ ಇದೆ ಅಂತ. ಅದು ಆಗಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕು, ಫುಡ್ ಸೆಕ್ಯೂರಿಟಿಯನ್ನು ತರಬೇಕು. ಅಂದರೆ ಆಹಾರ ಭದ್ರತೆಯನ್ನು ಎಲ್ರಿಗೂ, ಪ್ರತಿಯೊಬ್ಬನಿಗೂ ಆಹಾರ ಸಿಗೋ ರೀತಿ, ಅವನು ಬಡವನೇ ಇರಲಿ ಶ್ರೀಮಂತನಲ್ಲಿ ಆಹಾರ ಸಿಗುವ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಈ ಯೋಜನೆ ಹೇಳಿ ಮಾಡಿಸ್ತಕ್ಕಂಥ ಯೋಜನೆ. ಇಲ್ಲಿ ಫುಡ್ ಸೆಕ್ಯೂರಿಟಿಗೆ ಎಲ್ರಿಗೂ ಸಿಗಲಿ ಅಂಥೇಳಿ, ಅದೇ ನಾನು ಹೇಳ್ದಂಗೆ ಎಫಿಷಿಯಂಟ್ ಫುಡ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. ವಲ್ನರೇಬಲ್ ಪಾಪ್ಯುಲೇಷನ್ ಇರುತ್ತೆ, ಅಂದರೆ ಮಹಿಳೆಯರು, ಮಕ್ಕಳು, ಅನಾಥಾಶ್ರಮಗಳು, ಆ ಥರದ್ದು ಎಲ್ರಿಗೂ ಏನಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ಬೋದು, ಅಂಥವ್ರು ಎಲ್ರಿಗೂ ಇದು ಫುಡ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೈಸ್ ಸ್ಟೆಬಿಲಿಟಿ ಅಂತ ಹೇಳಿದರೆ ನೋಡಿ, ನಿನ್ನೆ ₹10 ಇರುತ್ತೆ ಟೊಮ್ಯಾಟೊ, ಮಾರನೇ ದಿನ ಇವತ್ತು ಒಂದು ₹200 ಆಗಿಬಿಡುತ್ತೆ. ಆಗ ಬಡವರೆಲ್ಲ ಖರೀದಿನೇ ಮಾಡೋಕ್ಕಾಗಲ್ಲ. ಆಮೇಲೆ ₹10 ಇದ್ದಾಗ ರೈತ ಪರೀಕ್ಷೆ ಆಗೋದೇ ಕಷ್ಟ ಆಗುತ್ತೆ, ಅವ್ನು ಉಳಿಯೋಕ್ಕೆ ಆಗಲ್ಲ. ಅದೇ ₹200 ಇದ್ದಾಗ ಮಿಡಲ್ ಮ್ಯಾನ್ ರೈತನಿಂದ ಕಿತ್ಕೊಂಡು ಇದು ಮಾಡ್ಕೊಂಡ್ಬಿಡ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ಮತ್ತೆ ರೈತನಿಗೆ ಹೊಡೆತ ಬೀಳೋದು. ಆದ್ದರಿಂದ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಚಾನಲೈಸ್ ಮಾಡಿ ಸ್ಟೆಬಿಲಿಟಿಯನ್ನು ತರಬೇಕು ಅಂತಕ್ಕಂಥದ್ದು. ಮತ್ತು ಮಧ್ಯವರ್ತಿಗಳನ್ನು ಸರಿಸಬೇಕು ಅಂತಕ್ಕಂಥದ್ದು. ನ್ಯೂಟ್ರಿಷನಲ್ ಸಪೋರ್ಟ್ ಬೇಡವಾ? ನೋಡಿ, ಪ್ರತಿ 5 ಮಹಿಳೆಯರಲ್ಲಿ 2ರಿಂದ 3 ಮಹಿಳೆ ಏನು ಐರನ್ ಡಿಫಿಷಿಯನ್ಸಿಯಿಂದ ಬಳಲ್ತಾಳೆ. ಅಥವಾ ಇನ್ನೂ ಒಂದು ವಿಷಾದಕರ ವಿಷಯ ಹೇಳಬೇಕು ಅಂದರೆ, ಭಾರತದ ಪ್ರತಿ ಮಹಿಳೆಯು ಅವಳ ಜೀವನದಾದ್ಯಂತ ಯಾವುದೋ ಒಂದು ಹಂತದಲ್ಲಿ ಅವಳು ಕಬ್ಬಿಣದ ಅಂಶದ ಕೊರತೆಯನ್ನು ಅನುಭವಿಸ್ತಿರ್ತಾಳೆ. ಅವಳು 14-15 ವರ್ಷದ ಮಗುವಾಗಿದ್ದಾಗ, 30 ವರ್ಷದ ಮಹಿಳೆ ಆದಾಗ, ಅಥವಾ 60 ವರ್ಷದ ಮಹಿಳೆ, ಅದೇ ಯಾವುದೇ ಸ್ಟೇಜ್ ಆಫ್ ಲೈಫಲ್ಲೂ ಅವಳು ಕಬ್ಬಿಣಾಂಶದ ಕೊರತೆಯನ್ನು ಅನುಭವಿಸಿರ್ತಾಳೆ ಅಂತಂದರೆ, ನಮ್ಮ ಫುಡ್ಡಲ್ಲಿರೋ ನ್ಯೂಟ್ರಿಷನಲ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಅಂದರೆ ಅವಳಿಗೆ ಪ್ರತಿ ಫ್ಯಾಮಿಲಿಯ ಎಲ್ಲರೂ ಊಟ ಮಾಡಬೇಕಾದ್ರೆ ಅವಳಿಗೂ ಒತ್ತನ್ನು ಕೊಟ್ಟು, ಅವಳಿಗೂ
ನ್ಯೂಟ್ರಿಷನಲ್ ಫುಡ್ ತಿನ್ನಿಸ್ಬೇಕು. ಅವಳು ಹೊಟ್ಟೆ ತುಂಬಕ್ಕೆ ಏನೋ ಒಂದು ಸ್ವಲ್ಪ ಒಂದು ಬೌಲ್ ತುಂಬ ರೈಸ್ ತಿಂದುಬಿಟ್ರೆ ಉಪಯೋಗ ಇಲ್ಲ. ಅವಳಿಗೂ ಕೂಡ ಪರಿಪೂರ್ಣವಾದ ಪೋಷಕಾಂಶವುಳ್ಳ ಆಹಾರವನ್ನು ನೀಡಿ, ಯಾಕಂದರೆ ನಮ್ಮ ಭಾರತ ಇರೋದು 50% ಮಹಿಳೆ ಮತ್ತು 50% ಜೆಂಟ್ಸು. ಕೇವಲ 50%ಗೆ ಮಾತ್ರ ಒತ್ತು ಕೊಟ್ಟಾಗ ಇನ್ನು 50% ಪೆರಿಶ್ ಆಗಿ ಹೋಗಲ್ವಾ? ಯಾಕಂದರೆ ಈಗ ನೋಡಿ, ಯಾರೇ ಜನನವಾಗಬೇಕು ಅಂದರೆ ಮಹಿಳೆಯಿಂದನೇ ಆಗಿರ್ತಾರೆ. ಆ ಮಹಿಳೆಗೇ ಪೋಷಕಾಂಶ ಕೊರತೆ ಇದೆ ಅಂದರೆ ಮಗುಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಅದರಿಂದ ಇಲ್ಲಿ ಪೋಷಕಾಂಶಗಳ ಕೊರತೆ ಇಲ್ಲ. ಅವಳಿಗೆ ಒತ್ತನ್ನು ನೀಡಿ ಅವಳಿಗೂ ಕೂಡ ಒಂದು ಇದು ಮಾಡಿ ಅವಳಿಗೆ ನೀಡಬೇಕು ಅಂತಕ್ಕಂಥದ್ದು. ಅದೇ ವಲ್ನರೇಬಲ್ ಸೆಕ್ಷನ್ ಅಂತ ಹೇಳಿದರೆ ಮಹಿಳೆ ಇರ್ಬೋದು, ಮಕ್ಕಳಿರ್ಬೋದು, ಅನಾಥಾಶ್ರಮಗಳಿರ್ಬೋದು ಅಥವಾ ವೃದ್ಧರಿರ್ಬೋದು, ಅಂಥವ್ರಿಗೂ ಪೋಷಕಾಂಶಗಳ ಮತ್ತು ಆಹಾರದ ಕೊರತೆ ಆಗದೇ ಇರೋ ರೀತಿಯಲ್ಲಿ ನಡ್ಕೊಳ್ಬೇಕಾಗುತ್ತೆ. ಆಮೇಲೆ ಈ ಯೋಜನೆ ಅದಕ್ಕೆ ಹೇಳಿ ಮಾಡಿಸಿದಂಥ ಒತ್ತು ಕೊಡುವಂಥ ಯೋಜನೆ ಅಂತ ಹೇಳ್ಬೋದು. ಇನ್ನು ಕನ್ಕ್ಲೂಷನಲ್ಲಿ ಹೇಳೋದಾದರೆ RKVY ರಫ್ತಾರ್ ಅಂತಕ್ಕಂಥದ್ದು ನೀವು ಮಾಡರ್ನೈಸ್ ಅಗ್ರಿಕಲ್ಚರ್ಗೆ ಹೆಲ್ಪ್ ಮಾಡುತ್ತೆ. ಇನೋವೇಷನ್, ಸಸ್ಟೈನಬಿಲಿಟಿ, ಫಾರ್ಮರ್ ವೆಲ್ಫೇರ್ಗೆ ಹೆಲ್ಪ್ ಮಾಡುತ್ತೆ. ರೈತನ ಆದಾಯವನ್ನು ಡಬಲ್ ಮಾಡಿ ಖರ್ಚನ್ನು ಅರ್ಧಗೊಳಿಸೋಕ್ಕೂ ಹೆಲ್ಪ್ ಮಾಡುತ್ತೆ. ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡುತ್ತೆ. ಇನೋವೇಟಿವ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೋದು. ಇಷ್ಟು ಹೇಳಿ ಮುಗಿಸ್ತೇನೆ. ಇವತ್ತಿನ ಟ್ಯಾಗ್ಲೈನ್ ಹೇಳಬೇಕು ಅಂದರೆ, ವೆನ್ ಯುವರ್ ಮಿಸ್ಟೇಕ್ ಹರ್ಟ್ಸ್ ಅದರ್, ಅಪೊಲೈಸ್ ಟು ದ್ಯಾಮ್. ವೆನ್ ಇಟ್ ಹರ್ಟ್ಸ್ ಟು ಯು, ಫಾರ್ಗಿವ್ ಯುವರ್ ಸೆಲ್ಫ್. ಅಂದರೆ ನಾವು ಮಾಡಿರ್ತಕ್ಕಂಥ ಯಾವುದೇ ಕೆಲವೊಂದು ಡಿಸಿಷನ್ಗಳು ಮಿಸ್ಟೇಕ್ಗಳಾಗ್ತವೆ. ಎಲ್ಲ ಡಿಸಿಷನ್ಗಳು ಸಕ್ಸಸ್ಫುಲ್ಲೇ ಆಗಲ್ಲ. ಅಂಥ ಕೆಲವೊಂದು ಡಿಸಿಷನಿಂದ ಇನ್ನೊಬ್ಬರಿಗೆ ನೋವಾದರೆ ಅಪಾಲಜೈಸ್ ಮಾಡಿ ಕ್ಷಮೆಯನ್ನು ಕೇಳಿ. ನಿಮಗೇ ನೋವಾದರೆ ನಿಮ್ಮನ್ನು ನೀವು ಕ್ಷಮೆಯನ್ನು ಕೇಳ್ಕೊಳ್ಳಿ. ನಿಮ್ಮನ್ನು ನೀವು ಕ್ಷಮಿಸಬೇಕು. ಯಾಕಂದರೆ ಏನು ಅಂತಂದರೆ, ನಡೆದಾಡೋರೇ ಬೀಳೋದು, ಕುಳಿತವ್ರು ಬೀಳೋಕ್ಕಾಗಲ್ಲ. ಅದರ ಪ್ರಯತ್ನ ಮಾಡ್ತಾ ಹೋಗಬೇಕು. ಸಣ್ಣ ಪುಟ್ಟ ಮಿಸ್ಟೇಕ್ಗಳಾದರೆ ನಮ್ಮನ್ನು ನಾವು ಸುಧಾರಿಸ್ಕೊಂಡು ಮುಂದೆ ನಡಿಬೇಕು ಅಂತ ಹೇಳ್ತಾ ಇವತ್ತಿನ ದಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.